महाव्याकरणाम्बोधि समन्तरं प्रवयन्तं रामकीर्त्या हनूमन्तमुपास्महे मुख्यप्राणाय धीवाय नमो यत् रत्नाकरे रम्ये मूलरामायणार्णवे विहरन्तो महीयान् स प्रीयन्तां गुरवो मम वाल्मीकिर्गौ पुनीयान्नः महीधरपदाश्रया यद्युक्तं प्रजीवन्ति कवयस्तरणका इव स्वस्त्यस्तु सतां हरिः ओम्। ವಿಮಾನದಲ್ಲಿ ಕುಳಿತು ರಾವಣ ರಾಮನ ಮೇಲೆ ಬಾಣವನ್ನ ಹಿಡಿದು ಯುದ್ಧಕ್ಕಾಗಿ ಎದುರಾದಾಗ ಇಂದ್ರ ತಕ್ಷಣವೇ ತನ್ನ ದೇವಲೋಕದ ದಿವ್ಯ ರಥವನ್ನ ಕಳುಹಿಸಿ ಮಾತಲಿಗೆ ಆದೇಶವನ್ನ ಮಾಡಿದ, ನೀನು ರಾಮನ ಕಾರ್ಯಕ್ಕಾಗಿ ಸಹಕಾರಿಯಾಗಿ ಇರು ಅಂತ. ಅಂದ್ರೆ ದೇವತೆಗಳು ರಾಮನ ಈ ಯುದ್ಧದ ವೈಭವವನ್ನ ಕಾಣ್ಲಿಕ್ಕೋಸ್ಕರ ಆಗಲೇ ಆಗಸದ ಮೂಲೆಯನ್ನ ಅಂದ್ರೆ ವ್ಯಾಪ್ತಿಯನ್ನ ಸೇರಿ ನೋಡ್ಲಿಕ್ಕಾಗಿ ಕಾಯ್ತಾ ಇದ್ರು. ಇಬ್ಬರು, ರಾವಣ ಮತ್ತು ರಾಮ ಇಬ್ರು ಅತ್ಯಂತ ತೀವ್ರವಾದ ಯುದ್ಧಕ್ಕೆ ತೊಡಗಿದ್ದಾರೆ. ಅವನು ತನ್ನ ಯುದ್ಧದ ಕೌಶಲದಿಂದ ಲೆಕ್ಕವಿಲ್ಲದಷ್ಟು ಸಂಖ್ಯೆಯ ಬಾಣಗಳನ್ನ ತೊರೆದರೆ, ರಾಮಚಂದ್ರ ಅವನು ತೊರೆದ ಬಾಣಗಳನ್ನ ಮಧ್ಯದಲ್ಲಿಯೇ ತಡೆದು ಕತ್ತರಿಸುವುದಲ್ಲದೆ ಮತ್ತೆ ಮರಳಿ ಆತನ ಆಯುಧಗಳನ್ನ ಆಗಾರದಲ್ಲಿದ್ದದ್ದನ್ನು ಪುಡಿಗಟ್ಟುವ ನಿಟ್ಟಿನಲ್ಲಿ ಪ್ರತಿಯಾದ ದಾಳಿಯನ್ನೂ ಕೂಡ ಮಾಡಿದ. ವಾನರರೆಲ್ಲರೂ ರಾಮನ ಈ ಯುದ್ಧದ ಕೌಶಲವನ್ನ ಒಂದು ಕಡೆಯಿಂದ ನೋಡಿ ಆಶ್ಚರ್ಯ ಪಡ್ತಾ ಇದ್ದಾರೆ. ಸ್ವಾತಿ ಅವರು ಹೇಳಿ. ವಾನರ ರಾಕ್ಷಸಾಶ್ಚೇಮೇ ರಾಕ್ಷಸಾಶ್ಚೇಮೇ ವಿಸ್ಮಯೋತ್ಫುಲ್ಲಲೋಚನಾಃ ತಸ್ಥುರ್ವಿಹಾಯ ಸಂಗ್ರಾಮಂ ಸಂಗ್ರಾಮಂ ವೀಕ್ಷತಂ ತಯೋಃ ರಾಕ್ಷಸಾಃ ವಾನರಾಶ್ಚ ಇಮೇ ವಿಸ್ಮಯೋತ್ಫುಲ್ಲಲೋಚನಾಃ ಸಂಗ್ರಾಮಂ ವಿಹಾಯ ತಯೋಃ ತಂ ಸಂಗ್ರಾಮಂ ವೀಕ್ಷ್ಯ ತಸ್ಥುಃ. ವಾನರರು ಮತ್ತು ರಾಕ್ಷಸರು ಆಶ್ಚರ್ಯದಿಂದ ಅರಳಿದ ಕಂಗಳಿಂದ ಕೂಡಿದವರಾಗಿ ತಮ್ಮ ರಾಕ್ಷಸರ ಮತ್ತು ದೇವತೆಗಳ ವಾನರರ ನಡುವೆ ನಡೀತಾ ಇದ್ದ ತೀವ್ರವಾದ ಯುದ್ಧವನ್ನ ನಿಲ್ಲಿಸಿ, ತಾವು ಯುದ್ಧ ನಿಲ್ಲಿಸಿ ರಾಮ ಮತ್ತು ರಾವಣರ ಅಂದ್ರೆ ಆ ಯುದ್ಧ ನೋಡ್ತಾ ಇದ್ರು ಎಲ್ಲ ಸಾವಿರ ಜನ ಒಟ್ಟೊಟ್ಟಿಗೆ ಯುದ್ಧ ಮಾಡ್ತಾ ಇದ್ದಾರೆ ಅಂತ ಅನಿಸುವಷ್ಟು ಆಕಾಶಗಳಲ್ಲಿ ಆಯುಧಗಳ ಮುಗಿಯುವಿಕೆ ಕಾಣಿಸ್ತಾ ಇದೆ, ಮುಗಿ ಬೀಳುವಿಕೆ ಕಾಣಿಸ್ತಿದೆ. ಆದ್ರೆ ಮಾಡ್ತಾ ಇರುವುದು ಇಬ್ರೇ. ಅದರದ್ದು ಯುದ್ಧ ಹೇಗಿತ್ತು ಅಂದ್ರೆ, ಇತ್ತ 10,000 ಜನ 10,000 ಜನ ಒಟ್ಟಿಗೆ ನಿಂತು ಯುದ್ಧ ಮಾಡಿದ್ರೆ ಹೇಗೆ ಕಾಣಿಸ್ತಿತ್ತೋ ಹಾಗೆ ಕಾಣಿಸ್ತಿತ್ತು. ಇದನ್ನ ಆಶ್ಚರ್ಯಚಕಿತರಾಗಿ ವಾನರರು ರಾಕ್ಷಸರು ತಮ್ಮ ಯುದ್ಧದ ಚಟುವಟಿಕೆಯನ್ನ ತೊರೆದು ಆ ಯುದ್ಧವನ್ನ ನೋಡ್ತಾ ಮೈ ಮರೆತು ನೋಡ್ತಾ ನಿಂತು ಬಿಟ್ರು. ತಯೋಃ ತಂ ಸಂಗ್ರಾಮಂ ವೀಕ್ಷ ತಸ್ಥುಃ ವಿಹಾಯ ಸ್ವಂ ಸಂಗ್ರಾಮಂ ವಿಹಾಯ ತಂ ಸಂಗ್ರಾಮಂ ವೀಕ್ಷ ತಸ್ಥುಃ. ನೋಡ್ತಾನೆ ನಿಂತು ಬಿಟ್ರು. ತಮ್ಮ ಹೋರಾಟದ ಕಾರ್ಯಭಾರ ಏನು
ನಾವ್ ಮಾಡ್ಬೇಕಾ ಬೇಡವಾ ಇದ್ರ ಬಗ್ಗೆ ಏನು ಅವ್ರ ತಲೆಯೊಳಗೆ ಹೋಗ್ಲೇ ಇಲ್ಲ. ಅವರಿಗೆ ಯೋಚನೆ ಹತ್ತಿತ್ತು, ನಾವು ಯುದ್ಧ ಮಾಡುದು ಏನಿದು, ಇದೇ ಇವ್ರದೇ ಯುದ್ಧ ಎಲ್ಲರ ಯುದ್ಧಕ್ಕಿಂತ ಹೆಚ್ಚಿನದ್ದಿದೆ ಅಂತ. ವಾನರಾಹ ರಾಕ್ಷಸಾಶ್ಚ ಇಮೆ ವಿಸ್ಮಯೋತ್ಫುಲ್ಲಲೋಚನಾಃ ಸಂಗ್ರಾಮಂ ವಿಹಾಯ ತಯೋಃ ತಂ ಸಂಗ್ರಾಮಂ ವೀಕ್ಷ್ಯ ತಸ್ಥುಃ. ವಾನರಾಹ ರಾಕ್ಷಸಾಹ ಇಮೆ ವಿಸ್ಮಯೋತ್ಫುಲ್ಲಲೋಚನಾಃ, ಇಷ್ಟು ಕೂಡ ಪ್ರಥಮ ವಿಭಕ್ತಿ ಬಹುವಚನ. ಇಮೆ ಅನ್ನೋದು ಅಯಂ ಇಮೌ ಇಮೆ ಅನ್ನುವ ಶಬ್ದದ ಬಹುವಚನ. ವಿಸ್ಮಯೋತ್ಫುಲ್ಲಲೋಚನಾಃ ಅನ್ನುವಲ್ಲಿ ವಿಸ್ಮಯೇನ ಉತ್ಫುಲ್ಲಾನಿ ಲೋಚನಾನಿ ಯೇಷಾಂತೆ ವಿಸ್ಮಯೋತ್ಫುಲ್ಲಲೋಚನಾಃ ಪುಲ್ಲಿಂಗ ಪ್ರಥಮ ಬಹು. ತಸ್ಥುಃ ಷ್ಠಾಗತಿ ನಿವೃತ್ತೌ ಲಿಟ್ ಪ್ರಥಮ ಬಹು. ವಿಹಾಯ ಲೆ ಪ್ರತ್ಯಯಾಂತಮವ್ಯಯಂ. ಸಂಗ್ರಾಮಂ ದ್ವಿತೀಯ ವಿಭಕ್ತಿ ಏಕವಚನ. ಮತ್ತೊಮ್ಮೆ ಸಂಗ್ರಾಮಂ ದ್ವಿತೀಯ ವಿಭಕ್ತಿ ಏಕವಚನ ಪುಲ್ಲಿಂಗ. ವೀಕ್ಷ್ಯ ಲೆ ಪ್ರತ್ಯಯಾಂತಮವ್ಯಯಂ. ತಂ ದ್ವಿತೀಯ ಏಕ. ತಯೋಃ ಅಂದ್ರೆ ಷಷ್ಠಿ, ಅವರಿಬ್ಬರ. ತಯೋಃ ಷಷ್ಠಿ ದ್ವಿವಚನ. ಮಂಜುಳಾ ಅವ್ರು ಹೇಳಿ. ಕಿಂಚಿತ್ ಪ್ರಹೃಷ್ಟಂ ವಿತ್ರಸ್ಥಂ. ಕಿಂಚಿತ್ ಪ್ರಹೃಷ್ಟಂ ವಿತ್ರಸ್ತಂ. ಕಿಂಚಿತ್ ಪ್ರಹೃಷ್ಟ ವಿತ್ರಸ್ತಂ. ಕಿಂಚಿತ್ ಕಿಂಚಿತ್ ಸಮಾಕುಲಂ. ಕಿಂಚಿತ್ ಕಿಂಚಿತ್ ಸಮಾಕುಲಂ. ಕಿಂಚಿತ್ ಕಿಂಚಿತ್ ಸಮಾಕುಲಂ. ವಿಚಿತ್ರರೂಪಂ ತ್ರೈಲೋಕ್ಯಂ. ವಿಚಿತ್ರರೂಪಂ ತ್ರೈಲೋಕ್ಯಂ. ವಿಚಿತ್ರರೂಪಂ ತ್ರೈಲೋಕ್ಯಂ. ವಿಸ್ಮಿತಂ ಸಮಭೂತ್ತದಾ. ವಿಸ್ಮಿತಂ ಸಮಭೂತ್ತದಾ. ವಿಸ್ಮಿತಂ ಸಮಭೂತ್ತದಾ. ಕಿಂಚಿತ್ ಪ್ರಹೃಷ್ಟಂ, ಕೆಲವು ಭಾಗ ಅಂದ್ರೆ ಈ ಇಡೀ ಯುದ್ಧವನ್ನು ನೋಡ್ತಾ ಇರೋರಲ್ಲಿ ಕೆಲವು ಭಾಗ ಪ್ರಹೃಷ್ಟಂ ತುಂಬಾ ಸುಖವಾಗಿ, ಆಹಾ ಏನ್ ಅದ್ಭುತ ಅಂತ ಎಂಜಾಯ್ ಮಾಡ್ತಾ ಇತ್ತು. ಕಿಂಚಿತ್ ವಿತ್ರಸ್ತಂ ಅಂದ್ರೆ ಭಯಗ್ರಸ್ತರಾಗ, ಅಯ್ಯೋ ಈ ಯುದ್ಧ ಮುಗಿದು ಅಕಸ್ಮಾತ್ ರಾವಣ ಸತ್ತು ಹೋದ ಅಂತಂದ್ರೆ ನಮ್ ಗತಿ ಏನು ಅಂತ ಭಯ ಪಡ್ತಾ ಇದ್ದಂತಹ ಇನ್ನೊಂದಿಷ್ಟು ರಾಕ್ಷಸರ ಗುಂಪು ಒಂದು ಕಡೆ ಇತ್ತು. ಈ ಉತ್ತಮ ಅಧಿಕಾರಿಗಳಾದಂತಹ ದೇವಲೋಕದವರು ಸಂತೋಷ ಪಡ್ತಾ ಇದ್ರು. ಮಧ್ಯಮಾಧಿಕಾರಿಗಳು ಏನಾಗತ್ತೆ ಅಂತ ಕ್ವಶನ್ ಮಾರ್ಕ್ ಅಲ್ಲಿದ್ರು. ಏನೂ ತಿಳ್ಕೊಳ್ಳಿಕ್ಕಾಗದಂತಹ ಸಾಮಾನ್ಯರು ಅವರು ಕಂಗಾಲಾಗಿದ್ರು. ಇದು ಎರಡು ಮುಖಗಳಲ್ಲೂ ತೆರ್ಕೊಳ್ಳುತ್ತೆ. ರಾಮನಿಗೆ ಜಯ ಆಗುತ್ತಾ ಅಂದ್ರೆ ಆತಂಕ. ಒಳ್ಳೆಯವರಲ್ಲೇ ಮತ್ತೆ 3 ವಿಭಾಗ ಆಗುತ್ತಲ್ವಾ. ಪಾಪದವರು ಇರ್ತಾರೆ, ಸ್ವಲ್ಪ ಹದ್ದು ಬಸ್ತಿನವರು ಇರ್ತಾರೆ, ಕಾನ್ಫಿಡೆಂಟ್ ಆಗಿರೋರು ಇರ್ತಾರೆ. ಈ ಕಾನ್ಫಿಡೆಂಟ್ ಆಗಿದ್ದವರೆಲ್ಲ ಎಂಜಾಯ್ ಮಾಡ್ತಿದ್ರು, ರಾಮ ಗೆದ್ದೇ ಗೆಲ್ತಾನೆ ಅಂತ. ಈ ಕೆಲವೊಂದ್ಸರ್ತಿ ಮ್ಯಾಚ್ಗಳಲ್ಲಿ ಇನ್ನೊಂಚೂರು ಗೆಲ್ಬೇಕು ಅಂತ ಅನ್ನೋದಕ್ಕೊಂದೇನೋ ಅವ್ರ ಹತ್ರನೇ ಸ್ಟ್ರಾಟಜಿ ಇಟ್ಕೊಂಡವನಾಗಿದ್ರೆ ಅವನು ಆರಾಮಾಗಿರ್ತಾನೆ. ಗೆಲ್ಲುದ್ರ ಬಗ್ಗೆ ಏನಂತ ತೀವ್ರವಾದ ಯೋಚನೆ ಮಾಡಿರಲ್ಲ, ಪ್ರಯತ್ನ ಮಾಡ್ತಾ ಇರ್ತಾನೆ, ಅವನು ಟೆನ್ಷನ್ ಅಲ್ಲಿ ಇರ್ತಾನೆ. ಮೂರನೇವನು ಅವರ ಎದುರುಗಡೆ ಅವರ ಸಾಮರ್ಥ್ಯದಲ್ಲಿ ಇರುವ ಗಟ್ಟಿತನವನ್ನ ಗಮನಿಸಿ ಆಗ್ಲೇ ಸೋಲು ಒಪ್ಕೊಂಡ್ಬಿಟ್ಟಿರ್ತಾನೆ ಒಳಗಿನಿಂದ. ಸುಮ್ಮನೆ ಎದುರುಗಡೆ ಏನು ತೋರಿಸ್ಕೊಳ್ಬಾರದು ಅಂತ ತನ್ನ ಪ್ರವೃತ್ತಿಯನ್ನು ಮುಂದುವರಿಸ್ತಾ ಇರ್ತಾನೆ. ಹೀಗೆ ಲೋಕದಲ್ಲೂ 3 ಜನ ನಿರಂತರವಾಗಿ ಇದೇ ರೀತಿಯ ಜೀವನವನ್ನು ನಡೆಸ್ತಾ ಇರುವುದು ಇಲ್ಲೂ ಕೂಡ ಪ್ರತಿಫಲಿಸಿತು. ಕಿಂಚಿತ್ ವಿತ್ರಸ್ತಂ ಕಿಂಚಿತ್ ಸಮಾಕುಲಂ. ಸಮಾಕುಲಂ ಅಂದ್ರೆ ಆತಂಕ. ಅಯ್ಯೋ ಏನಾಗುತ್ತೋ ಏನೋ, ಇದು ಗೆಲ್ತಾರೋ ಇಲ್ವೋ, ಇವ್ರು ಗೆದ್ರೆ ಏನು ಅವ್ರು ಗೆದ್ರೆ ಏನು, ಹೇಗಪ್ಪ ನಾಳೆ ಶೇರ್ ಮಾರ್ಕೆಟ್ ಬೀಳುತ್ತಾ ಅಥವಾ ಜಿಗಿಯತ್ತಾ, ಹೇಳ್ಬಿಟ್ಟಿದ್ದಾರೆ ಬಂಗಾರ ತಗೊಳ್ಬೇಡಿ ಅಂತ. ಇದರಿಂದ ನಮ್ಗೆ ನಾಳೆ ಬಂಗಾರ ಆದ್ರೂ ಒಂದು ತಗೊಂಡು ಇಟ್ಕೊಂಡ್ಬಿಡ್ತಿದ್ವಿ, ಬೇಡ ಅಂತ ಏನೋ ಹೇಳ್ಬಿಟ್ಟಿದ್ದಾರೆ. ಪೆಟ್ರೋಲ್ ಜಾಸ್ತಿ ಯೂಸ್ ಮಾಡಬಾರ್ದು ಅಂತ ಹೇಳಿದ್ದಾರೆ, ಎಣ್ಣೆ ಪದಾರ್ಥ ಜಾಸ್ತಿ ಯೂಸ್ ಮಾಡ್ಬೇಡಿ ಅಂತ ಹೇಳಿದ್ದಾರೆ, ವಿದೇಶಕ್ಕೆ ಹೋಗ್ಬೇಡಿ ಅಂತ ಹೇಳಿದ್ದಾರೆ. ಇದೆಲ್ಲ ಮಾಡೋದ್ರಿಂದ ಏನಾಗುತ್ತೋ ಏನೋ. ಕೆಲವರಿಗೆ ಕನ್ಫರ್ಮ್ ಇಲ್ಲ, ಯಾರ ವಿರುದ್ಧ ನಾವು ಇವತ್ತು ಸಮರವನ್ನ ಸಾರಬೇಕಾಗಿದೆಯೋ ಅವ್ರ ಹತ್ರ ನಾವು ಆಯುಧದಿಂದ ಯುದ್ಧ ಮಾಡುವುದಲ್ಲ, ನಾವು ಅವರ ವ್ಯವಹಾರವನ್ನ ನಿಲ್ಲಿಸ್ಬೇಕು. ಯಾವಾಗ ನಾವು ವಿದೇಶಕ್ಕೆ ಹೋಗುದು ನಿಲ್ಲಿಸ್ತೇವೋ
ಪ್ರವಾಸೋದ್ಯಮದಿಂದ ಸಂಪಾದನೆ ಮಾಡ್ತಾ ಇದ್ದದನ್ನ ಎಲ್ಲವನ್ನು ಈಗ ನಾವು ಅಲ್ಲಿಗೆ ಹೋದ್ರೆ ಅಲ್ಲಿ ನಾವು ನಮ್ಮ ದುಡ್ಡಿನಿಂದಲೇ ಎಂಜಾಯ್ ಮಾಡುವುದಾದ್ರಿಂದ ಆ ದುಡ್ಡಷ್ಟು ಆ ದೇಶದ ಆರ್ಥಿಕತೆಯನ್ನು ಗಟ್ಟಿ ಮಾಡುತ್ತೆ. ಅವ್ರು ಬರ್ಲಿಲ್ಲ ಅಂದ್ರೆ ಏನ್ ಇಲ್ಲಿ ಅಂತಹದ್ದನ್ನ ಅವ್ರೇನು ಬಂದು ಉದ್ಧಾರ ಮಾಡುವಂತದ್ದಿಲ್ಲ. ನಮ್ಗೆ ನಮ್ಮ ಸಂಪತ್ತು ನಮಗೆ ಸಂತೋಷ ಕೊಡುವಂತದ್ದಾದ್ರಿಂದಾಗಿ ಅದನ್ನ ಟೂರಿಸಂ ಅನ್ನು ನಂಬಿಕೊಂಡು ಈ ದೇಶ ಏನ್ ಬದುಕ್ತಾ ಇಲ್ಲ. ಆಗ್ಬೋದು ಅದರಿಂದ ಒಂದು ಪರ್ಸೆಂಟೇಜು ವ್ಯತ್ಯಾಸ ಇರ್ಬೋದು. ಆದ್ರೆ ಹೆಚ್ಚಿನ ದೇಶಗಳಲ್ಲಿ ಉಳಿದ ಕಡೆ ಟೂರಿಸಂ ಅನ್ನು ನಂಬಿಕೊಂಡೇ ಬದುಕ್ತಾ ಇರುದು. ನಮ್ಮಲ್ಲಿ ಕೃಷಿಯನ್ನು ನಂಬಿಕೊಂಡು ಬದುಕುವಂತದ್ದಿದೆ. ಯುವ ಶಕ್ತಿಯನ್ನ ಬಳಸಿಕೊಂಡು ಸಮಾಜ ಗಟ್ಟಿಯಾಗಿ ನಿಲ್ಲುವುದು ಸಾಧ್ಯ ಇದೆ. ಏನ್ ಬೇಕಾದ್ರೂ ಮಾಡು, ಒಂದಲ್ಲ ಅಂದ್ರೆ 100 ಆಪ್ಷನ್ ಇದೆ. ಆದ್ರಿಂದಾಗಿ ಉಳಿದ ದೇಶಗಳಿಗೆ ಪಾಠ ಕಲಿಸ್ಬೇಕು ಅಂದ್ರೆ ನಾವು ಅಲ್ಲಿಗೆ ಹೋಗಿ ವ್ಯವಹಾರ ಮಾಡುವುದನ್ನು ನಿಲ್ಲಿಸ್ಬೇಕು. ನಿಲ್ಲಿಸಿದಾಗ ಚಿನ್ನ ಕೊಂಡುಕೊಳ್ಳುವುದಾಗ್ಬೋದು ಅಥವಾ ಪೆಟ್ರೋಲ್ ಅನ್ನ ಕಮ್ಮಿ ಯೂಸ್ ಮಾಡುವ ಮೂಲಕ, ಅನಿವಾರ್ಯವಾದದಕ್ಕೆ ಮಾತ್ರ ಬಳಸುವುದರ ಮೂಲಕ ನಮ್ಮ ಅವರಿಗೋಸ್ಕರ ನಾವು ಕೊಳ್ಳುವುದನ್ನ ಕಮ್ಮಿ ಮಾಡುತ್ತೇವೆ. ಅದೇ ರೀತಿ ಸಿಕ್ಕಾಪಟ್ಟೆ ಎಣ್ಣೆಯನ್ನು ಕೂಡ, ಎಣ್ಣೆ ತಗೊಳ್ಳೋದ್ರಿಂದನೂ ಕೂಡ ಅನೇಕ ದೇಶಗಳು ನಮ್ಮನ್ನ ತುಂಬಾ ಅವಲಂಬಿಸಿದೆ. ನಾವು ತಗೊಳ್ಳೋದ್ರಿಂದ ಅವ್ರು ಬದುಕ್ತಾ ಇದ್ದಾರೆ. ನಾವು ಅದರ ಮೇಲೆ ನಿಯಂತ್ರಣ ಸಾಧಿಸಿದ್ರೆ, ಅಂದ್ರೆ ಈ ರೀತಿ ಈ ಅನೇಕ ವಿಷಯಗಳಿಗೆ ಈ ದೇಶ ಹೇಗೆ ತಯಾರಾಗಬೇಕು ಅನ್ನೋದನ್ನ ಏನು ಒಂದು ರೂಪಿಸಿದ್ದಾರೆ ನಿಯಮವನ್ನ, ಇದು ಆರ್ಥಿಕ ತಜ್ಞರಿಗೆ ಸ್ಪಷ್ಟ ಗೊತ್ತಾಗ್ತದೆ. ನೀವು ಇವತ್ತೇ ಅದರ ಪರಿಣಾಮವನ್ನು ನೋಡಿದ್ದೀರಿ. ಇವತ್ತು ಪೇಪರ್ ಅಲ್ಲಿ ಇತ್ತು ಅನ್ಸುತ್ತೆ. ಚಿನ್ನದ 3 ದಿವಸಗಳಲ್ಲಿ, 2 ದಿವಸ ಅನ್ಸುತ್ತೆ, ಬರೀ 2 ದಿವಸ ಚಿನ್ನದ ಬಳಕೆ ಒಂದೇ ಸರ್ತಿ ತಗ್ಗಿದ್ರಿಂದ ಅನೇಕ ದೇಶಗಳಲ್ಲಿ ಅದರ ಮೇಲೆ ನಂಬಿಕೊಂಡು ವ್ಯವಹಾರ ಮಾಡ್ತಾ ಇದ್ದವ್ರದ್ದೆಲ್ಲ ಷೇರು ಬಿದ್ದು ಹೋಗಿದೆ. ಅಂದ್ರೆ ಇದೆಲ್ಲ ಬಹಳ ಆಳವಾಗಿ ಆಲೋಚನೆ ಮಾಡುವವರಿಗೆ ಉತ್ತಮಾಧಿಕಾರಿಗಳು ಅನ್ನುವ ಹಾಗೆ ಸ್ಥಿತಪ್ರಜ್ಞರಂತೆ ಇರ್ತಾರೆ. ಇದು ಹೀಗೆ ಆಗತ್ತೆ ಅಂತ ಅವ್ರಿಗೆ ಗೊತ್ತಿದೆ, ಇದರ ಪರಿಣಾಮ ಹೀಗಾಗತ್ತೆ ಅಂತ. ಆದ್ರೆ ಆ ಸಮಸ್ಯೆ ಏನು ಅಂತಂದ್ರೆ, ಈ ಈ ದೂರದೃಷ್ಟಿಯೂ ಇಲ್ಲ ಮತ್ತು ಯಾವುದೇ ಒಂದು ಆತಂಕವನ್ನು ಎದುರಿಸುವ ಸಾಮರ್ಥ್ಯ ಇಲ್ಲ ಅಂದಾಗ ಸಮಾಕುಲಂ, ಅವರು ಅಲ್ಲಾಡಿ ಹೋಗ್ತಾರೆ. ಅಯ್ಯೋ ಇದನ್ನು ಹೇಗಪ್ಪ ಪರಿಹಾರ ಮಾಡುದು, ಇದಕ್ಕೇನು ಸಮಸ್ಯೆಗೆ ಒದ್ದಾಟ ಮಾಡುದು. ಇನ್ನು ಕೆಲವರು ಇರ್ತಾರೆ, ಅವ್ರು ಬರೀ ಬೈಕೊಂಡೇ ತಿರುಗ್ತಾ ಇರ್ತಾರೆ. ನೋಡಿ ಇಷ್ಟು ಗ್ಯಾಸ್ ಪ್ರಾಬ್ಲಮ್ ಇದೆ, ಇದ್ರ ಮೇಲೆ ಮತ್ತೆ ನೀವು ಅದು ಮಾಡಬೇಡಿ ಇದು ಮಾಡಬೇಡಿ, ತಾವು ಜನರಿಗೆ ಅಗತ್ಯ ವಸ್ತುವನ್ನ ಪೂರೈಸ್ಲಿಕ್ಕೆ ಆಗ್ಲಿಲ್ಲ ಅಂತ ನಮ್ಮನ್ನೇ ವಾಪಸ್ಸು ಗ್ಯಾಸ್ ಬಳಸಬೇಡಿ ಅಂತ ಹೇಳ್ತಾರೆ, ಓಡಾಡಬೇಡಿ ಅಂತ ಹೇಳ್ತಾರೆ, ತಿನ್ಬೇಡಿ ಅಂತ ಹೇಳ್ತಾರೆ. ವಸ್ತುಗಳನ್ನ ಬಡವರು ಕೊಂಡ್ಕೊಳ್ಳೋದು, ಇನ್ಯಾವಾಗ ಕೊಂಡ್ಕೊಳ್ಳೋದು, ಅವರದ್ದು ಅದೊಂದು ಆಸ್ತಿ, ಅವರಿಗೊಂದು ಅತ್ಯಂತ ಅಗತ್ಯವಾದ ಆಸ್ತಿ ಅಂತ. ಹೀಗೆ 3ನೇ ವರ್ಗ ಒಂಥರ ಅವರ ಸಣ್ಣ ಸರ್ಕಲ್ ಒಳಗೇನೆ ಯೋಚನೆ ಮಾಡ್ತಿರ್ತಾರೆ. ಇದು ಎಲ್ಲಾ ವಿಷಯಕ್ಕೂ ಇದೆ ಹೀಗೇನೆ. ನಾನು ಕೇವಲ ಈ ದೃಷ್ಟಾಂತವನ್ನು ಇಟ್ಟುಕೊಂಡು ಮಾತಾಡಿದೆ. ನಮ್ಗೇನು ಅಂದ್ರೆ ನಮ್ಮ ಚೌಕಟ್ಟಿನಲ್ಲಿ ಏನ್ ಸುಖ ಆಗ್ಬೇಕು ಅನ್ನೋದನ್ನ ಮಾತ್ರ ಯೋಚನೆ ಮಾಡ್ತೇವೆ ಹೊರತು ಅದರ ದೂರದರ್ಶಿ ಪರಿಣಾಮದಿಂದ ಏನ್ ತೊಂದರೆ ಆಗ್ಬಹುದು ಅನ್ನೋದನ್ನ ಯೋಚನೆ ಮಾಡದೇ ಇದ್ದವರು ಅವರು ಅಧಮಾಧಿಕಾರಿಗಳು. ಅವರು ಕಿಂಚಿತ್ ಸಮಾಕುಲಂ ಕಿಂಚಿತ್ ವಿತ್ರಸ್ತಂ, ಅವರು ಭಯಗ್ರಸ್ತರಾಗಿ ಬಿಟ್ಟಿದ್ದಾರೆ. ಹೀಗೆ ರಾಮಚಂದ್ರನ ಯುದ್ಧದ ಪರಿಣಾಮವನ್ನ ತಿಳ್ಕೊಂಡಿದ್ದಂತಹ ಉತ್ತಮಾಧಿಕಾರಿಗಳು ಆನಂದವಾಗಿ ಎಂಜಾಯ್ ಮಾಡುತ್ತಿದ್ರು. ಏನು ಸರಿಯಾದ ನಿರ್ಧಾರ ತೆಗೆದುಕೊಳ್ಳಲಿಕ್ಕೆ ಬಾರದಂತಹ ಮಂದಿ ಕಂಗಾಲಾಗಿದ್ರು. ಇನ್ನು ತಮ್ಮ ಅಸ್ತಿತ್ವಕ್ಕೆ ಕೊಡಲಿ ಏಟು ಬೀಳುತ್ತೆ ಅಂತ ತಿಳಿದಿದ್ದಂತಹ ಮಂದಿ ವಿತ್ರಸ್ತಂ, ತಾವು ಮಾಡಿದ ತಪ್ಪೇನು ಅಂತ ಗೊತ್ತಿರುವುದರಿಂದ ಅವರು ಅದರ ಪರಿಣಾಮವನ್ನ ಅನುಭವಿಸಲೇಬೇಕಾಗಿದೆ ಅಂತ ಕಷ್ಟಪಡ್ತಾ ಇದ್ರು. ವಿಚಿತ್ರ ರೂಪಂ, 3 ಲೋಕ, ಹೀಗೆ 3 ವಿಭಾಗ ಆಯ್ತು. ಅಂದ್ರೆ ಇದು 3 ಲೋಕ ಅಂತ ತುಂಬಾ ಚೆನ್ನಾಗಿದೆ ಇದು. ವಿಚಿತ್ರ ರೂಪಂ ತ್ರೈಲೋಕ್ಯಂ, ಜಗತ್ತಿನಲ್ಲಿ ಈ 3 ತರದವ್ರು ಇದ್ದೇ ಇರ್ತಾರೆ. ಒಂದು ಸಮರ್ಥವಾಗಿ ಮುಂದಿನದ್ದನ್ನು ಯೋಚನೆ ಮಾಡಬಲ್ಲವರು, ಅವರ ಆಲೋಚನೆ ಅದು ಎಷ್ಟೋ ಸರ್ತಿ ಏನ್ ಗೊತ್ತಾ, ಅವರ ದೊಡ್ಡ ಆಲೋಚನೆ ಅರ್ಥವೇ ಆಗುದಿಲ್ಲ ಯಾರಿಗೂ. ಅವ್ರು ಮತ್ತೆ ಉಳಿದವರಿಗೆ ಅರ್ಥ ಆಗ್ಬೇಕು ಅಂತ ಅನ್ನುವ ದೃಷ್ಟಿಯಿಂದ ಅದನ್ನು ಹೇಳಿರುವುದೂ ಇಲ್ಲ. ಅದರ ಪರಿಣಾಮ ಕಾಣುತ್ತೆ, ಸುಮ್ಮನಾಗ್ತಾರೆ. ನಾವು ಇಂಥ ಒಳ್ಳೆ ನಿರ್ಧಾರ ತೆಗೆದುಕೊಂಡದ್ರಿಂದ ದೇಶಕ್ಕೆ ಹೀಗಾಯ್ತು ಅಂತ ಹೇಳಲಿಕ್ಕೂ ಹೋಗುದಿಲ್ಲ ಅವರು. ಸಾಮಾನ್ಯ ಶಾಸ್ತ್ರಗಳಲ್ಲೂ ಅಂಥದ್ದೇ ಎಷ್ಟೋ ಸರ್ತಿ ನಮಗೆ ಮಾತುಗಳು ಕಾಣಿಸ್ತವೆ. ಆದ್ರೆ ಅದರ ಪರಿಣಾಮ ನಮಗೆ ಅರ್ಥ ಮಾಡ್ಕೊಳ್ಳಿಕ್ಕೆ ಬೇಕಾಗಿರುವಷ್ಟು ಆಯುಷ್ಯ, ಬೇಕಾಗಿರುವಷ್ಟು ಜ್ಞಾನ ಇಲ್ಲದೆ ಇರುವುದರಿಂದ ನಾವು ನಮ್ಮ ಸಣ್ಣ ಸರ್ಕಲ್ ನಲ್ಲಿ ಅದರ ಬಗ್ಗೆ ತೀರ್ಮಾನ ತೆಗೆದುಕೊಂಡು ಮಾತಾಡಿ ಇದು ಸರಿಯಲ್ಲ ಅಂತ ನಾವು ಆಕ್ಷೇಪ ಮಾಡುತ್ತೇವೆ. ಹಾಗೆ 3 ಲೋಕಗಳು ಕೂಡ ಈ ವಿಚಿತ್ರವಾದ ಯುದ್ಧಕ್ಕೆ
ಮುಗಿಬಿದ್ದ ರೀತಿಯಲ್ಲಿ, ವಿಚಿತ್ರ ಅಂದ್ರೆ ನಾನಾ ವಿಧವಾದ ಸ್ವಭಾವದಿಂದ ಕೂಡಿದ ಜಗತ್ತಿನ ವಿಚಿತ್ರ ರೂಪ ಅಂದ್ರೆ ನಾನಾ ವಿಧವಾದ ಸ್ವಭಾವದಿಂದ ಕೂಡಿದ. ಈಗ ನಾನಾ ಅಂತ ಯಾಕೆ ಬಂತು ಅಂದ್ರೆ ಇದು ಮೂರು ಮತ್ತೆ ಪರ್ಮಿಟೇಷನ್ ಕಾಂಬಿನೇಷನ್ ಇಂದ ಸ್ವಲ್ಪ ನಂಬಿಕೆ ಇದೆ, ಸ್ವಲ್ಪ ಹೆದರಿಕೆನೂ ಇದೆ, ಸ್ವಲ್ಪ ಭಯನೂ ಇದೆ. ಯಾವುದೋ ಒಂದು ವಿಷಯದಲ್ಲಿ ಧೈರ್ಯ ಇದೆ, ಒಂದು ವಿಷಯದಲ್ಲಿ ಕನ್ಫ್ಯೂಷನ್ ಇದೆ, ಇನ್ನೊಂದು ವಿಷಯದಲ್ಲಿ ನಮ್ದು ಈ ವಿಷಯ ನಷ್ಟ ಆಗಿದೆ, ಯಾಕಂದ್ರೆ ಯಾವುದೋ ಒಂದು ಕೆಟ್ಟ ಕಂಪನಿಗೆ ಇನ್ವೆಸ್ಟ್ ಮಾಡಿರ್ತಾನೆ, ಅದು ಹೋಗೇ ಹೋಗುತ್ತೆ ಅಂತ ಅವರಿಗೆ ಕನ್ಫರ್ಮ್ ಆಗಿರುತ್ತೆ. ಅಂದ್ರೆ ಪ್ರತಿಯೊಬ್ಬನಲ್ಲೂ ಮತ್ತೆ ಈ ಮೂರು ವಿಷಯ ಅದರ ರೇಷಿಯೋದ ಮೇಲೆ ಹೆಚ್ಚು ಕಮ್ಮಿ ಆಗ್ತಾ ಹೋಗುತ್ತೆ. ಇದು ಒಂದು ವಿಚಿತ್ರ ಅಂತ ಹೇಳಿದ್ದು. ಅದಕ್ಕೆ ಈ ವಿಚಿತ್ರ ಅಂತಂದ್ರೆ ಈ ಮೂರು ಅಂಶಗಳು ಕೂಡ ಬರೀ ಇದಕ್ಕೆ ಸಂಬಂಧಪಟ್ಟವರು, ಇದಕ್ಕೆ ಸಂಬಂಧ ಹೀಗೆ ಮೂರು ಇಲ್ಲ, ಈ ಮೂರು ಮತ್ತೆ ಮಿಕ್ಸ್ ಆಗಿದೆ. ಅಂದ್ರೆ ಸತ್ವರಜಸ್ ತಮಸ್ಸುಗಳು ಮಿಕ್ಸ್ ಆಗುವಾಗ ಹೇಗೆ ಜಗತ್ತಿನಲ್ಲಿ ನಾವು ವೈವಿಧ್ಯವನ್ನ, ಸ್ವಭಾವ ವೈವಿಧ್ಯವನ್ನ ಹೇಳ್ತೇವೆ, ಅದೇ ರೀತಿಯ ಸ್ವಭಾವ ವೈವಿಧ್ಯವನ್ನ ಇದು ವಿಸ್ಮಿತಂ ಸಮಭೂತದ. ಹೀಗೆ ಈ ಯುದ್ಧ ಅನ್ನೋದು ಜಗತ್ತಿನ ನಿಜವಾದ ವಿಚಿತ್ರ ಸ್ವರೂಪವನ್ನ, ವಿಚಿತ್ರ ಸ್ವಭಾವಗಳನ್ನ ಪರಿಚಯಿಸ್ತಾ ಇತ್ತು. ಒಂದು ಶ್ಲೋಕ ಎಷ್ಟು ವಿಸ್ತೃತವಾದ ಚಿಂತನೆ ಕಡೆಗೆ ನಮ್ಮನ್ನು ಕರ್ಕೊಂಡು ಹೋಗುತ್ತೆ. ಹೇಳಲಿಕ್ಕೆ ನೋಡಿ, ಶ್ಲೋಕ ಕಿಂಚಿತ್ ಸಹೃಷ್ಟಂ ಕಿಂಚಿತ್ ವಿತ್ರಸ್ತಂ ಕಿಂಚಿತ್ ಸಮಾಕುಲಂ ವಿಚಿತ್ರ ರೂಪಂ ತ್ರೈಲೋಕ್ಯಂ ವಿಸ್ಮಿತಂ ಸಮಭೂತದ. ಕೆಲವರು ಹೆದರಿದ್ರು, ಕೆಲವರು ಖುಷಿಪಟ್ರು, ಕೆಲವರು ಕಂಗಾಲಾದ್ರು. ಈ ರೀತಿ ಬೇರೆ ಬೇರೆ ರೀತಿಯ ಏನು ಭಾವಗಳನ್ನ ವ್ಯಕ್ತಪಡಿಸುವುದರ ಮೂಲಕ ಇಡೀ ಜಗತ್ತು ಆಶ್ಚರ್ಯಚಕಿತವಾಗಿ ನಿಂತಿತ್ತು ಅಂತ ಒಟ್ಟು ಈ ಶ್ಲೋಕದ ಭಾವ. ಕಿಂಚಿತ್ ಅನ್ನೋದು ಅವ್ಯಯ, ಪ್ರಹೃಷ್ಟಂ ಸಂತೋಷಪಟ್ಟಿತ್ತು, ಅದು ತಪ್ರತ್ಯಯ ಅಂತ ಶಬ್ದ, ಪುಲ್ಲಿಂಗ ಪ್ರಥಮ ಏಕ. ವಿತ್ರಸ್ತಂ ಸಮಾಕುಲಂ ಎಲ್ಲವೂ ಕೂಡ ಪ್ರಥಮ ವಿಭಕ್ತಿ ಏಕವಚನ, ಯಾಕೆಂದ್ರೆ ಅದು ಸಮಾಕುಲಂ ಅಭೂತ್ ಅನ್ನುವಲ್ಲಿಗೆ ಅನ್ವಯ. ವಿಚಿತ್ರ ರೂಪಂ ತ್ರೈಲೋಕ್ಯಂ ಪ್ರಥಮ ವಿಭಕ್ತಿ ಏಕವಚನ. ವಿಸ್ಮಿತಂ ಪ್ರಥಮ ವಿಭಕ್ತಿ ವಿಸ್ಮಿತವೂ ಆಗಿತ್ತು. ವಿಸ್ಮಿತ ಅಂದ್ರೆ ಆಶ್ಚರ್ಯಚಕಿತವಾಗಿತ್ತು, ಅಂದ್ರೆ ನಗಬೇಕು ಅಳ್ಬೇಕು ಏನು ಒಂದು ವಿಸ್ಮಿತಂ ಒಂಥರ ಕಳೆದು ಹೋಗ್ಬಿಟ್ಟಿತ್ತು. ಇದು ಏನ್ ಆಗ್ತಾ ಇದೆ ಅನ್ನೋದು ಒಟ್ಟು ಟೋಟಲಿ ನೋಡಿದ್ರೆ ಒಂಥರ ಆಶ್ಚರ್ಯದಲ್ಲಿ ಅರ್ಥ ಮಾಡಿಕೊಳ್ಳುವಲ್ಲೇ ಮನಸ್ಸು ತೊಡಗಿಬಿಟ್ಟಿತ್ತು ಅಂತ ಒಟ್ಟು ತಾತ್ಪರ್ಯ. ತುಂಬಾ ಸಂತೋಷದಿಂದ ಇಡೀ ಜಗತ್ತು ಈ ವ್ಯವಸ್ಥೆಗೆ ಮುಖ ಮಾಡಿತ್ತು ಅಂತ ಒಟ್ಟು ತಾತ್ಪರ್ಯ. ಸಮ್ ಅಭೂತ್ ಸಮಭೂತ್ ಲುಂಗ್ ಪ್ರಥಮ ಏಕ ತದಾ ಅವ್ಯಯ. ಒಟ್ಟು ಇಷ್ಟು ಈ ಪದ್ಯದ ಅಭಿಪ್ರಾಯ. ಶಮಂತ್ ಅವ್ರು ಹೇಳಿ. ನಾರಾಚಮಾಲಾ ಮಮುಚತ್ ನಾರಾಚಮಾಲಾ ಮಮುಚತ್ ನಾರಾಚಮಾಲಾ ಮಮುಚತ್ ರಾವಣೋ ರಾಮಮೂರ್ಧನಿ ರಾವಣೋ ರಾಮಮೂರ್ಧನಿ ರಾವಣೋ ರಾಮಮೂರ್ಧನಿ ಸಾ ನೀಲೋತ್ಪಲಮಾಲೇವ ಸಾ ನೀಲೋತ್ಪಲಮಾಲೇವ ಸಾ ನೀಲೋತ್ಪಲಮಾಲೇವ ನ ರಾಮಸ್ಯ ವ್ಯಥಾಂ ವ್ಯಧಾತ್ ನ ರಾಮಸ್ಯ ವ್ಯಥಾಂ ವ್ಯಧಾತ್ ನ ರಾಮಸ್ಯ ವ್ಯಥಾಂ ವ್ಯಧಾತ್. ನಾರಾಚ ಅಂದ್ರೆ ಅತ್ಯಂತ ಸಣ್ಣದಾದ ಸೂಕ್ಷ್ಮವಾದ ಬಾಣದ ಒಂದು ಪ್ರಭೇದ. ಅದರ ಮಾಲಾ ಅಂದ್ರೆ ಅದರ ರಾಶಿ, ಒಂದು ಸಾಲು 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 ಒಟ್ಟಿಗೆ. ನಾರಾಚ ಮಾಲಾಂ ರಾವಣ ರಾಮಮೂರ್ಧನಿ ಅಮುಚತ್. ರಾಮನ ತಲೆಯ ಮೇಲೆ ಸಣ್ಣ ಸಣ್ಣ ಅತ್ಯಂತ ತೀಕ್ಷ್ಣವಾದ ಚೂಪಾದ ಹೊಕ್ರೆ ಪ್ರಾಣವನ್ನೇ ತೆಗೆಯಬಹುದಾದ ಬಾಣಗಳ ರಾಶಿಯನ್ನೇ, ಅಂದ್ರೆ ಅದನ್ನ ಗುರಿ ಇಟ್ಟು ಕತ್ತರಿಸಿ ಮಧ್ಯದಲ್ಲೇ ಮುರಿದು ಹಾಕುವುದು ಕಷ್ಟ. ಅದು ಬಂದ್ರೆ ಸಾ ನೀಲೋತ್ಪಲ ಮಾಲೇವ ನರಾಮಸ್ಯ ವ್ಯಥಾಂ ವ್ಯಧಾತ್. ಆದ್ರೆ ಬಿಟ್ಟ ಆ ಬಾಣಗಳ ಪಂಕ್ತಿ ಶ್ರೀರಾಮನಿಗೆ ವ್ಯಥೆಯನ್ನುಂಟು ಮಾಡಲಿಲ್ಲ. ಅವನ ಹತ್ತಿರ ಬಂದ್ರೆ ಅದು ಬಹುಶಃ ಕಪ್ಪಿತ್ತು ಅಂತ ಅನ್ಸುತ್ತೆ. ಒಂಥರ ಆ ಪ್ರಕಾಶಕ್ಕೆ ನೀಲೋತ್ಪಲದ ಮಾಲೆಯಂತೆ, ರಾತ್ರಿಯ ಹೊತ್ತು ಅರಳುವಂತಹ ಉತ್ಪಲದ ಹೂವಿನ ಮಾಲೆಯಂತೆ ಅದು ಅವನ ಕೊರಳಿಗೆ ಅಂದ್ರೆ ದೂರದಲ್ಲಿ ಅವನು ಹೀಗೆ ಬಿಟ್ಟಿದ್ದಾನೆ, ರಾಮಚಂದ್ರಲ್ಲಿ ಕಾಣಿಸ್ತಿದ್ದಾನೆ, ಅದು ಅವನ ಕೊರಳಿಗೆ ಮಾಲೆಯನ್ನು ಹಾಕಿದ ಹಾಗೆ ಕಾಣ್ತಾ ಇದೆ ಅನ್ನೋದನ್ನ ಹೇಳ್ತಿದ್ದಾರೆ. ತ್ರೈಲೋಕ್ಯಂ ವಿಸ್ಮಿತಂ ಅಭೂತ್ ಹಿಂದೆ ಹೇಳಿದ್ರು. ಈಗ ಅದು ರಾಮನಿಗೆ ವ್ಯಥೆಯನ್ನು ಉಂಟು ಮಾಡಲಿಲ್ಲ, ಅಂದ್ರೆ ಅದನ್ನು ತಪ್ಪಿಸಿಕೊಂಡ ಅಂತ ಒಂದು
ಪ್ರತಿಯಾಗಿ ಅವನಿಗೆ ಉತ್ತರವನ್ನ ಕೊಟ್ಟ ಅನ್ನೋದು ಮುಂದಿನ ಶ್ಲೋಕ. ನಾರಾಚಮಾಲಾಂ ರಾವಣ ರಾಮಮೂರ್ಧನಿ ಅಮುಚತ್ ಸಾ ನೀಲೋತ್ಪಲಮಾಲಾ ಇವ ರಾಮಸ್ಯ ವ್ಯಥಾಂ ವ್ಯಧಾತ್. ರಾಮಸ್ಯ ವ್ಯಥಾಂ ನ ವ್ಯಧಾತ್. ರಾಮನಿಗೆ ಯಾವುದೇ ವ್ಯಥೆಯನ್ನುಂಟು ಮಾಡುವಲ್ಲಿ ಅದು ಸಮರ್ಥವಾಗಲಿಲ್ಲ. ನಾರಾಚಂ ನಾರಾಚಂ ಏಕವಚನ, ಸಾರಿ, ನಾರಾಚಮಾಲಾಂ ದ್ವಿತೀಯ ಏಕವಚನ ಸ್ತ್ರೀಲಿಂಗ. ಅಮುಚತ್ ಮುಚುಲಮೋಕ್ಷಣೆ ಲಂಗ್ ಪ್ರಥಮ ಏಕ, ರಾವಣಃ ಪುಲ್ಲಿಂಗ ಪ್ರಥಮ ಏಕ, ರಾಮಸ್ಯ ಮೂರ್ಧಾ ರಾಮಮೂರ್ಧಾ ತಸ್ಮಿನ್ ರಾಮಮೂರ್ಧನಿ ಸಪ್ತಮಿ ಏಕ, ಸಾ ಸ್ತ್ರೀಲಿಂಗ ಪ್ರಥಮ ಏಕ, ನೀಲೋತ್ಪಲಸ್ಯ ಮಾಲಾ ನೀಲಂಚ ತತ್ ಉತ್ಪಲಂಚ ನೀಲೋತ್ಪಲಂ ನೀಲೋತ್ಪಲಸ್ಯ ಮಾಲಾ ನೀಲೋತ್ಪಲಮಾಲಾ ಇವ ಅವ್ಯಯ ನ ಅವ್ಯಯ ರಾಮಸ್ಯ ಷಷ್ಠಿ ಏಕ, ವ್ಯಥಾಂ ದ್ವಿತೀಯ ಏಕ, ವ್ಯಧಾತ್ ಧಾನ್ಯ ಧಾರಣೆ ಲುಂಗ್ ಪ್ರಥಮ ಏಕ. ಸಾಕು. ಶ್ರೀಹರಿಪ್ರಿಯತಾಂ ಶ್ರೀಕೃಷ್ಣಾರ್ಪಣಮಸ್ತು.